ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಿ ಸ್ಟಾರ್ಸ್. ಇದು ನಮ್ಮನೆಯ ತುಳಸಿ ಪೂಜೆ ಫೋಟೋ. ನಾನು ತುಳಸಿ ಹಬ್ಬಕ್ಕೆ ಪಂಚಕಜ್ಜಾಯ ಮಾಡಿದ್ದೆ. ಅಂದರೆ ಪೇಪರ್ ಅವಲಕ್ಕಿ, ಬೆಲ್ಲ, ಎಳ್ಳು ಎಲ್ಲ ಹಾಕಿ ಒಂದು ಪಂಚಕಜ್ಜಾಯ ನೈವೇದ್ಯಕ್ಕೆ ಮಾಡಿದ್ದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದು ಸುಮ್ಮನೆ 1-3 ಸತಿ ಚಟಪಟ ಅಂತ ಸಾಕು, ಆಫ್ ಮಾಡಿಬಿಡಿ. ನಂತರ ಒಂದು ಚಿಕ್ಕ ಕಪ್ಪಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಚೂರು ನೀರು ನೋಡಿ, ಒಂದು ಕಾಲು ಬಟ್ಲಷ್ಟು ನೀರು ಹಾಕ್ಕೊಂಡು, ನಾನೇನು ಬೆಲ್ಲ ತೊಗೊಂಡಿದ್ನಲ್ಲ ಅದೇ ಬಟ್ಟಲ್ಲಿ ಕಾಲು ಭಾಗದಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಈ ನೈವೇದ್ಯ ಮಾಡೋದು ತುಂಬ ಸುಲಭ ಹಾಗೂ ರುಚಿಕರ. ಗಣಪತಿಗಂತೂ ಇದು ಪಂಚಪ್ರಾಣ ಅಂತ ನಿಮಗೆಲ್ಲರಿಗೂ ಗೊತ್ತು. ನೋಡಿ, ಇವಾಗ ಬೆಲ್ಲ ಕರಗಿ ನೀರಾಗಿದೆ. ಈ ಸಮಯದಲ್ಲಿ ನಾನು ಈಗ ಹುರ್ಕೊಂಡಿದ್ನಲ್ಲ ಆ ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ. ನಂತರ ಹಸಿ ಕೊಬ್ಬರಿ ಒಂದು ಬಟ್ಲು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ದೇವರಿಗೆ ಈ ಥರ ನೈವೇದ್ಯ ಮಾಡಿ, ನಮ್ಮ ಕೈಯಾರೆ ನೈವೇದ್ಯ ಮಾಡಿ ಇಡೋದು ತುಂಬ ಒಂಥರ ಮನಸ್ಸಿಗೆ ಆನಂದ ಕೊಡುತ್ತೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಇದು ಮಾಡೋಕ್ಕೆ ತುಂಬ ಸಮಯನೂ ಏನು ಬೇಕಾಗಿಲ್ಲ. ತುಂಬ ಕಡಿಮೆ ಸಮಯದಲ್ಲಿ ನಾವು ಈ ನೈವೇದ್ಯನ ಮಾಡ್ಕೋಬೋದು. ಲಾಸ್ಟಿಗೆ ಈ ಪೇಪರ್ ಅವಲಕ್ಕಿ ಬರುತ್ತಲ್ವ, ಅದನ್ನು ಒಂದು ಬಟ್ಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಬೆಲ್ಲ ಮತ್ತು ಅವಲಕ್ಕಿ, ಕೊಬ್ಬರಿ, ಎಳ್ಳು, ಏಲಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮುಗಿದೇ ಹೋಯ್ತು ನೈವೇದ್ಯ. ಸ್ಟವ್ ಆಫ್ ಮಾಡ್ಕೊಂಬಿಡಿ, ಪರವಾಗಿಲ್ಲ. ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ಅವಲಕ್ಕಿಗೆ ಹೊಂದ್ಕೊಳ್ಬೇಕು. ಆಮೇಲೆ ದ್ರಾಕ್ಷಿ ಗೋಡಂಬಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಲಾಸ್ಟಿಗೆ ತುಪ್ಪ 1-2 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಳಸಿ ಹಬ್ಬದ ನೈವೇದ್ಯ ರೆಡಿ ಆಯಿತು. ನೀವು ನೆಕ್ಸ್ಟ್ ಟೈಮ್ ಈ ಥರ ನೈವೇದ್ಯ ದೇವ್ರಿಗೆ ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್. ಬಾಯ್. ಇದಾಗಿತ್ತು ನಮ್ಮ ಮನೆಯ ತುಳಸಿ ಹಬ್ಬದ ಪೂಜೆ.